ಕಾನೂನನ್ನು ಕಾಪಾಡ್ತಕ್ಕಂಥ ಪೊಲೀಸ್ ಇಲಾಖೆನೇ ಎಲ್ಲ ಕಾನೂನುಗಳನ್ನು ಗಾಳಿಗೆ ತೂರಿ ಯಾವ ರೀತಿ ಅಮಾನವೀಯವಾಗಿ ನಡ್ಕೊಂಡಿದ್ದಾರೆ ಎಲ್ಲ ವಿಚಾರಗಳನ್ನು ಎಳೆ ಎಳೆಯಾಗಿ ಇವತ್ತು ಬಿಡಿಸಿಟ್ಟಿದ್ದಾರೆ. ಸಿ.ಟಿ. ರವಿ ಅವರ ಹೇಳಿಕೆಯನ್ನು ಕೂಡ ಮಾನ್ಯ ನ್ಯಾಯಾಧೀಶರು ರೆಕಾರ್ಡ್ ಮಾಡಿಕೊಂಡಿದ್ದಾರೆ. 3 ಗಂಟೆ ನಂತರದಲ್ಲಿ ತಮ್ಮ ತೀರ್ಪನ್ನು ನೀಡ್ತಾರೆ. ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಈ ಪೊಲೀಸರ ದೌರ್ಜನ್ಯ ಬಗ್ಗೆ ನ್ಯಾಯಾಧೀಶರಿಗೂ ಕೂಡ ಮನವರಿಕೆ ಆಗಿದೆ ಅನ್ನೋ ವಿಶ್ವಾಸ ನಮಗೆ ಸಂಪೂರ್ಣವಾಗಿದೆ. ಡೈರೆಕ್ಷನ್ ಮೇಲೆ ನಡೀತಾ ಅಥವಾ ಇಡೀ ಒಂದು ಪ್ರಶ್ನೆ ಪೊಲೀಸರು ತನಿಖೆಯ ಭಾಗವಾಗಿ ನಡೆಸಿದ್ದಾರೆ? ಡೈರೆಕ್ಷನ್ ಇಲ್ಲದೇನೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಮಾನ್ಯ ಸಿ.ಟಿ. ರವಿ ಅವರು ತಮ್ಮ ಹೇಳಿಕೆಯನ್ನು ಕೂಡ ದಾಖಲು ಮಾಡಿದ್ದಾರೆ. ಅರ್ಧ ಗಂಟೆಗೂ ಸಹ ಏನು ಅವ್ರಿಗೆ ಫೋನ್ ಬರ್ತಿತ್ತು, ಪೊಲೀಸ್ ಅಧಿಕಾರಿಗಳ ಜೀಪಲ್ಲಿದ್ದರು, ಸ್ಕಾರ್ಪಿಯೋದಲ್ಲಿದ್ದರು. ಸಿ.ಟಿ. ರವಿ ಇದ್ದಂಥ ಸ್ಕಾರ್ಪಿಯೋದಲ್ಲಿ ಏನು ಪೊಲೀಸ್ ಅಧಿಕಾರಿಗಳಿದ್ರು, ಪ್ರತಿ ಅರ್ಧ ಗಂಟೆಗೂ ಡೈರೆಕ್ಷನ್ಸ್ ಬರ್ತಾ ಇತ್ತು. ಯಾರಿಂದ ಬರ್ತಾ ಇತ್ತು ಇದು ಕೂಡ ತನಿಖೆ ಆಗಬೇಕು. ಅದಕ್ಕೆ ಅಶೋಕ್ ಅವರು ಹೇಳಿದ್ದು CBI ತನಿಖೆ ಆಗಬೇಕು ಅಂತೇಳಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಕಾನೂನನ್ನು ದುರುಪಯೋಗ ಪಡಿಸ್ಕೊಂಡು ಜನಪ್ರತಿನಿಧಿಗಳ ಮೇಲೆ ಒಂದು ಪ್ರಹಾರವನ್ನು ಮಾಡ್ತಕ್ಕಂಥ ಏನು ಕೆಲಸ ಮಾಡಿದೆ, ಖಂಡಿತ ಇದು ಅಕ್ಷಮ್ಯ ಅಪರಾಧ. ಇದು ಸೂಕ್ತವಾಗಿರ್ತಕ್ಕಂಥ ತನಿಖೆ CBI ತನಿಖೆ ಆಗಲೇಬೇಕಾಗ್ತದೆ. ನಮಗೆ ಸಿ.ಟಿ. ರವಿ ಅವರು ನಾನು ಇಲ್ಲಿ ಭೇಟಿ ಮಾಡಿದಾಗ ಸಿ.ಟಿ. ರವಿ ಅವ್ರನ್ನ ನಾನು ಇಲ್ಲಿ ಭೇಟಿ ಮಾಡಿದಾಗ ನಾನು ವಿಜಯೇಂದ್ರ ಅವರು ಸಿ.ಟಿ. ರವಿ ಅವರಿಗೆ ಇಲ್ಲಿನ IR ಅಧಿಕಾರಿ ಜಿಲ್ಲಾ ವರಿಷ್ಠರು ಪೊಲೀಸ್ ಅಧಿಕಾರಿ ಫೋನ್ ಮಾಡಿ, ಸಾರಿ ಸರ್, ನನಗೆ ಒತ್ತಡ ಇದೆ, ಪೊಲಿಟಿಕಲ್ ಒತ್ತಡ ಇದೆ, ದಯವಿಟ್ಟು ನನ್ನ ಮೇಲೆ ಏನು ಬೇಜಾರು ಮಾಡ್ಕೊಂಡಿ ಅಂತ ಹೇಳಿರೋದೆ ಇದಕ್ಕೆ ಸ್ಪಷ್ಟವಾಗಿ ಪೊಲಿಟಿಕಲ್ ಆಂಗಲ್ ಇದೆ ಅನ್ನೋದು ಸ್ಪಷ್ಟವಾಗಿ.